ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ ಕೆ ಬೆಳಗೇರ್ ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದೊಳಗೆ ಅಂದರೆ 8ನೇ ತರಗತಿ 9ನೇ ತರಗತಿ ಮತ್ತು 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಇಂಗ್ಲೀಷ್ ಸುಲಭವಾಗಿ ವ್ಯಾಕರಣವನ್ನು ಕಲಿಯುವುದು ಮತ್ತು ಸ್ಪೋಕನ್ ಇಂಗ್ಲೀಷ್ ಕಲಿಯುವ ಬಗ್ಗೆ ನಾವು ವಿಡಿಯೋ ಮಾಡ್ತಾಯಿದ್ದೆ. ಹಿಂದಿನ ವಿಡಿಯೋದೊಳಗೆ ನಾವು ಟೈಪ್ಸ್ ಆಫ್ ಸೆಂಟೆನ್ಸಸ್ ವಿವಿಧ ಪ್ರಕಾರದ ವಾಕ್ಯಗಳನ್ನು ನೋಡಿದ್ದೀವಿ. ಅದರಲ್ಲಿ ಅಸರ್ಟಿವ್ ಸೆಂಟೆನ್ಸಸ್ ಸಾಧಾರಣ ವಾಕ್ಯಗಳು, ಆಮೇಲೆ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಪ್ರಶ್ನಾರ್ಥಕ ವಾಕ್ಯಗಳನ್ನು ನೋಡಿದ್ದೀವಿ. ಇವತ್ತಿನ ವಿಡಿಯೋದೊಳಗೆ ನಾವು ಇಂಪ್ಯಾರಿಟಿವ್ ಸೆಂಟೆನ್ಸಸ್ ಅಂದರೆ ಆಜ್ಞಾರ್ಥಕ ವಾಕ್ಯಗಳನ್ನು ನೋಡೋಣ. ಯಾವ ರೀತಿ ನಾವು ಈ ವಾಕ್ಯಗಳನ್ನು ಇರ್ತಾವಂತೇಳಿ. ನಾವು ಮಾತನಾಡುವಾಗ ನಮ್ಮ ಇಚ್ಛೆಗಳನ್ನು ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಲು ಆಜ್ಞೆಯ ರೀತಿಯಲ್ಲಿಯೋ ಅಥವಾ ವಿನಂತಿಯ ರೂಪದಲ್ಲಿಯೋ ಅಥವಾ ಬುದ್ಧಿವಾದದ ರೂಪದಲ್ಲಿಯೋ ಅಥವಾ ಹಾರೈಕೆ ರೂಪದಲ್ಲಿಯೋ ವ್ಯಕ್ತಪಡಿಸುತ್ತೇವೆ. ಅಂಥ ವಾಕ್ಯಗಳನ್ನು ನಾವು ಆಜ್ಞಾರ್ಥಕ ವಾಕ್ಯಗಳು ಎನ್ನುತ್ತೇವೆ. ಇಂಥ ವಾಕ್ಯಗಳನ್ನು ನಾವೇನಂತೀವಿ? ಆಜ್ಞಾರ್ಥಕ ವಾಕ್ಯಗಳನ್ನು. ಅಂದರೆ ನಾವು ಪ್ರತಿ ದಿವಸ ಮಾತಾಡುವಾಗ ನಾವು ಮಾತನಾಡುವಂಥ ವಾಕ್ಯಗಳಲ್ಲಿ ಒಂದು ಆಜ್ಞೆಯ ರೂಪವನ್ನು ಬಳಸ್ತೀವಿ, ಅಥವಾ ವಿನಂತಿಯ ರೂಪವನ್ನು ಬಳಸ್ತೀವಿ, ಅಥವಾ ಬುದ್ಧಿವಾದದ ರೂಪವನ್ನು ಬಳಸ್ತೀವಿ, ಅಥವಾ ಹಾರೈಕೆಯ ರೂಪದಲ್ಲಿ ನಾವು ನಮ್ಮ ಇಚ್ಛೆಗಳನ್ನು ಅಥವಾ ವ್ಯಕ್ತಪಡಿಸ್ತೀವಿ, ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸ್ತೀವಿ. ಅಂಥ ವಾಕ್ಯಗಳಿಗೆ ನಾವು ಏನಂತೀವಿ? ಇವಕ್ಕೆ ನಾವು ಆಜ್ಞಾರ್ಥಕ ವಾಕ್ಯಗಳು, ಇಂಗ್ಲೀಷ್ನಲ್ಲಿ ಇಂಪ್ಯಾರಿಟಿವ್ ಸೆಂಟೆನ್ಸಸ್ ಅಂತ ಕರಿತೀವಿ. ಇದನ್ನೇ ಇಂಗ್ಲೀಷ್ನಲ್ಲಿ ವೈಲ್ ಸ್ಪೀಕಿಂಗ್ ಸರ್ಟೇನ್ ಟೈಮ್ಸ್ ದ ಅಪಾರ್ಚುನಿಟೀಸ್ ಅರೈಸ್ ಟು ಎಕ್ಸ್ಪ್ರೆಸ್ ಅವರ್ ಲೈಕ್ಲಿನೆಸ್ ಬೈ ಆರ್ಡರ್, ಬೈ ರಿಕ್ವೆಸ್ಟ್ ಆರ್ ಬೈ ಅಡ್ವೈಸ್ ಆ್ಯಂಡ್ ಬೈ ಬ್ಲೆಸ್ಸಿಂಗ್ಸ್. ಸಚ್ ಸೆಂಟೆನ್ಸಸ್ ಆರ್ ಯೂಶ್ವಲಿ ಕಾಲ್ಡ್ ಆ್ಯಸ್ ಇಂಪ್ಯಾರಿಟಿವ್ ಸೆಂಟೆನ್ಸಸ್. ಅಂದರೆ ನಾವು ಮಾತನಾಡುವಂಥ ವಾಕ್ಯಗಳಲ್ಲಿ ನಮ್ಮ ಒಂದು ಆಕಾಂಕ್ಷೆ ಇಚ್ಛೆಗಳನ್ನು ವ್ಯಕ್ತಪಡಿಸುವುದು ಯಾವ ರೀತಿಯಲ್ಲಿ ಅಂದರೆ ಆಜ್ಞೆಯ ರೂಪದಲ್ಲಿ, ಅಥವಾ ವಿನಂತಿ ರೂಪದಲ್ಲಿ, ಅಥವಾ ಬುದ್ಧಿವಾದದ ರೂಪದಲ್ಲಿ, ಅಥವಾ ಹಾರೈಕೆ ರೂಪದಲ್ಲಿ ಏನು ನಾವು ಬಳಸ್ತೀವಿ ಅಂಥ ವಾಕ್ಯಗಳಿಗೆ ನಾವು ಏನಂತೀವಿ? ಆಜ್ಞಾರ್ಥಕ ವಾಕ್ಯಗಳು ಅಂತ ಕರಿತೀವಿ. ಅವನ್ನ ಇಂಗ್ಲೀಷ್ನಲ್ಲಿ ಇಂಪ್ಯಾರಿಟಿವ್ ಸೆಂಟೆನ್ಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಬ್ರಿಂಗ್ ದ್ಯಾಟ್ ಬುಕ್ ಹಿಯರ್ ಅಂದರೆ ಆ ಪುಸ್ತಕವನ್ನು ಇಲ್ಲಿ ಇಲ್ಲಿ ಏನದ? ಆಜ್ಞೆ ಅದ. ಅಂದರೆ ಆ ಪುಸ್ತಕವನ್ನು ಇಲ್ಲಿ ತೆಗೆದುಕೊಂಡು ಬಾ, ಇಲ್ಲಿ ತೊಂಬ ಅಂತ ಹೇಳ್ತಾ ಇದ್ದೀವಿ. ಬ್ರಿಂಗ್ ದ್ಯಾಟ್ ಬುಕ್ ಹಿಯರ್. ದೆನ್ ಆಲ್ವೇಸ್ ಹ್ಯಾವ್ ಎ ಪಿಟಿ ಆನ್ ಪುವರ್. ಅಂದರೆ ಸದಾ ಬಡವರ ಬಗ್ಗೆ ಕರುಣೆ ಇರಲಿ. ಇಲ್ಲೇನು ಹೇಳ್ತಾ ಇದ್ದೀವಿ? ಬುದ್ಧಿವಾದವನ್ನು ಹೇಳ್ತಾ ಇದ್ದೀವಿ. ಆಮೇಲೆ ಲೆಟ್ ಗಾಡ್ ಬ್ಲೆಸ್ ಯು ಅಂದರೆ ದೇವರು ನಿನಗೆ ಒಳ್ಳೆಯದು ಮಾಡಲಿ. ಇಲ್ಲೇ ಒಂದು ಹಾರೈಕೆ ರೂಪದಲ್ಲಿ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಆಜ್ಞೆಯ ರೂಪದಲ್ಲಿದೆ, ಇಲ್ಲಿ ಬುದ್ಧಿವಾದದ ರೂಪದಲ್ಲಿದೆ, ಇಲ್ಲಿ ಹಾರೈಕೆ ರೂಪದಲ್ಲಿ ಅದ. ಇದೇ ರೀತಿ ಇನ್ನೂ ಸೆಂಟೆನ್ಸಸ್ ಏನದಾವ ನೋಡೋಣ. ಇಲ್ಲಿ ಕಾದಿರು, ಈ ವೇಟ್ ಹಿಯರ್ ಅಂತ ಹೇಳ್ತಾ ಇದ್ದೀವಿ. ವೇಟ್ ಹಿಯರ್ ಕಾದಿರು. ಇಲ್ಲಿ ಬಾ, ಕಮ್ ಹಿಯರ್. ಇಲ್ಲಿ ನೋಡು, ಲುಕ್ ಹಿಯರ್. ಇದನ್ನು ತೆಗೆದುಕೋ, ಟೇಕ್ ದಿಸ್. ಹತ್ತಿರ ಬಾ, ಕಮ್ ನಿಯರ್. ದೆನ್ ಮೇಲೆ ಹೋಗು, ಗೋ ಅಪ್. ಈ ರೀತಿ ಆಜ್ಞೆ ಮಾಡ್ತಾಯಿದ್ದೀವಿ. ಕೆಳಗೆ ಹೋಗು, ಗೋ ಡೌನ್. ಸಿದ್ಧನಾಗಿರು, ಬಿ ರೆಡಿ. ಸುಮ್ಮನಿರು, ಕೀಪ್ ಕ್ವಾಯ್ಟ್. ಈ ರೀತಿ ನಾವು ಆಜ್ಞೆಯನ್ನು ವ್ಯಕ್ತಪಡಿಸ್ತೇವೆ, ಅಥವಾ ಹಾರೈಕೆಯನ್ನು ವ್ಯಕ್ತಪಡಿಸ್ತೀವಿ, ಅಥವಾ ಏನು ಮಾಡ್ತೀವಿ? ಬುದ್ಧಿವಾದದ ರೂಪದಲ್ಲಿ ನಾವು ಮಾತಾಡ್ತೀವಿ, ಅಥವಾ ವಿನಂತಿಯ ರೂಪದಲ್ಲಿ ನಾವು ಮಾತಾಡ್ತೀವಿ. ಇಂಥ ವಾಕ್ಯಗಳನ್ನು ನಾವು ಏನಂತೀವಿ? ಆಜ್ಞಾರ್ಥಕ ವಾಕ್ಯಗಳು, ಇಂಪ್ಯಾರಿಟಿವ್ ಸೆಂಟೆನ್ಸಸ್ ಅಂತ ಕರಿತೀವಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿರ್ತೀನಿ. ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮತ್ತೆಲ್ಲ ಫ್ರೆಂಡ್ಸಿಗೆ ಹೇಳಿರಿ. ಈ ರೀತಿ ಮುಂದಿನ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ನಿಮಗೂ ಅನುಕೂಲ ಆಗ್ತದೆ. ಅಂದರೆ ಸರಳವಾಗಿ ನೀವು ಕನ್ನಡದಿಂದ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಬೋದು, ಅದ್ರ ಜೊತೆ ಸ್ಪೋಕನ್ ಇಂಗ್ಲೀಷನ್ನು ಕಲಿಬೋದು. ಧನ್ಯವಾದಗಳು.